ನಮಸ್ತೆ ಗೊರಮ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬಾ ಸಿಂಪಲ್ ಈ ರೆಸಿಪಿ. ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾವುದೇ ರೀತಿ ಕಾಯಿ ಅಥವಾ ಮಸಾಲ ಯಾವುದೇ ರುಬ್ಬಲ್ಲ. ಕಾಯಿ ಅಂದರೆ ಅದಕ್ಕೆ ಹಸಿ ಕೊಬ್ಬರಿ ಮತ್ತು ಮಸಾಲ ಏನೂ ರುಬ್ಬದೇನೆ ಯಾವ ರೀತಿ ಚಿಕನ್ ಗ್ರೇವಿ ಮಾಡೋದು ಅಂತ ಹೇಳ್ಬಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ಬ್ಯಾಚುಲರ್ ಕೂಡ ಈ ರೆಸಿಪಿನ ತುಂಬ ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳ್ತಿದ್ದೀನಿ. ಚಿಕನ್ ತರೋದು ಗ್ರೇವಿ ಮಾಡೋದು ಇಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಇದರಲ್ಲಿ ರಿಸ್ಕು. ಈಗ ನೋಡಿ, ನಾವು ಒಂದು 3/4 kg ಒಟ್ಟು ಚಿಕನ್ ತೊಗೊಂಡ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಒಂದು 2 ಟೈಮ್ ಅಂದರೆ ತೊಳ್ಕೊಬೇಕು. ಚಿಕನ್ನ ಎಷ್ಟು ನೀಟಾಗಿ ತೊಳ್ಕೊತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಅರಿಶಿನ 1 ಸ್ಪೂನ್, ಉಪ್ಪು ಸೇರಿಸ್ತಾ ಇದ್ದೀವಿ. ಒಂದು ಅರ್ಧ ಸ್ಪೂನ್ ಕೂಡ ಖಾರದ ಪುಡಿ ಸೇರಿಸ್ತಾ ಇದ್ದೀವಿ. ಇವಾಗ ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು ಸೇರಿಸಿದ ಮೇಲೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಚಿಕನ್ನಿಗೆ ಎಲ್ಲ ಕಡೆಗೂ ಖಾರದ ಪುಡಿ, ಚಿಕನ್ ಪುಡಿ, ಉಪ್ಪು ಹಾಕಿರೋಂಥವು ಎಲ್ಲ ಬೆರಿಬೇಕು. ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ನಾವು. ಈಗ ಮಿಕ್ಸ್ ಮಾಡ್ಕೊ ನಂತರ ನೋಡಿ, ಸ್ಟವ್ ಹಚ್ಬಿಟ್ಟು ಒಂದು ಬಾಣಲೆ ಬಿಸಿ ಇಟ್ಟಿದ್ದೀವಿ. ಇನ್ನೇನು ಬಾಣಲೆ ಬಿಸಿ ಇದೆ, ಎಣ್ಣೆ ಸೇರಿಸ್ತಿದ್ದೀವಿ. ಎಣ್ಣೆ ಸೇರಿಸ್ಬಿಟ್ಟು ಇಲ್ಲಿ ಚಕ್ಕೆ, ಏಲಕ್ಕಿ, ಲವಂಗ ಹಾಕ್ಕೊಂಡಿದ್ದೀವಿ ನಾವು. ಮತ್ತು ಉದ್ದಕ್ಕೆ ಕಟ್ ಮಾಡಿರೋಂಥ 2 ಈರುಳ್ಳಿ ದೊಡ್ಡ ಸೈಜಿಂದ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀವಿ. ಇವಾಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಈ ಥರ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಇವಾಗ ಈರುಳ್ಳಿ ಬೇಗ ಫ್ರೈ ಆಗಬೇಕಲ್ಲ, ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನ್ ಉಪ್ಪು ಸೇರಿಸಿದ್ದೀವಿ. ಉಪ್ಪು ಹಾಕಿದ ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಟೈಮಲ್ಲಿ 2 ಟೊಮೆಟೊ ಕೂಡ ಸಣ್ಣದು ಕಟ್ ಮಾಡಿಬಿಟ್ಟು ಹಾಕಿದ್ದೀವಿ ನಾವು. ನೀವು ಉದ್ದ ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ, ನಾವು ಸಣ್ಣ ಸಣ್ಣದು ಕಟ್ ಮಾಡ್ಕೊಂಡಿದ್ದೀವಿ ನೋಡಿ. ಈ ಥರ ಟೊಮೆಟೊ ಕೂಡ ಚೆನ್ನಾಗಿ ಬೇಯಬೇಕು. ಈ ಟೊಮೆಟೊ ಈರುಳ್ಳಿ ಕೂಡ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನಾವು ಚಿಕನನ್ನು ಸೇರಿಸ್ತಾ ಇದ್ದೀವಿ. ಚಿಕನ್ ಸೇರಿಸಿ ತಕ್ಷಣವೇ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಚಿಕನ್ನು ಎಲ್ಲ ಕಡೆಗೂ ಬೆರಿಬೇಕು ಒಗ್ಗರಣೆಯಲ್ಲಿ. ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ನಾವು ಜಜ್ಜಿಬಿಟ್ಟು ಹಾಕಿದ್ದೀವಿ. ಒಂದು ಸ್ವಲ್ಪ ಅದಳ ಜಜ್ಜಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಾಗ ಚೆನ್ನಾಗಿ 1 ಟೈಮ್ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ರೀತಿ ಮಟನ್ ಎಲ್ಲ ಚೆನ್ನಾಗಿ ದುಂಡಗಾಗಿದೆ. ಈ ಟೈಮಲ್ಲಿ 1 ಸ್ಪೂನ್ ಖಾರದ ಪುಡಿ ಹಾಕಿದ್ದೀವಿ. ಖಾರದ ಪುಡಿ ಹಾಕಿದ ಮ್ಯಾಗ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ ಎಲ್ಲ ಖಾರದಲ್ಲಿ ಚೆನ್ನಾಗಿ ಬೆರಿಬೇಕು. ಈಗ ಒಂದೊಂದು ಅರ್ಧ ಸ್ಪೂನ್ ಉಪ್ಪು ಸೇರಿಸಿದ್ದೀವಿ. ನಾವಿಲ್ಲಿ ಒಗ್ಗರಣೆಗೆ ಕೂಡ ಉಪ್ಪು ಸೇರಿಸಿದ್ದೀವಿ. ಮತ್ತು ಚಿಕನ್ನು ಮಿಕ್ಸ್ ಮಾಡ್ಕೊಳಕ್ಕೋಸ್ಕರ ಉಪ್ಪು ಕೂಡ ಸೇರಿಸಿದ್ದೀವಿ. ಇವಾಗ 2 ಸ್ಪೂನ್ ಧನಿಯಾ ಪುಡಿ ಸೇರಿಸ್ತಿದ್ದೀವಿ. ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳಿ, 2 ಟೈಮ್ 3 ಟೈಮ್ ಆಗುತ್ತಲ್ಲ ಅದಕ್ಕೋಸ್ಕರ. ಇವಾಗ 2 ಸ್ಪೂನ್ ಧನಿಯಾ ಪುಡಿ ಸೇರಿಸಿ ಮ್ಯಾಗ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ನಾವು ಗರಂ ಮಸಾಲ ಸೇರಿಸಿದ್ದೀವಿ 2 ಸ್ಪೂನು. 2 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನ್ ಗರಂ ಮಸಾಲ, 1.5 ಸ್ಪೂನ್ ಖಾರದ ಪುಡಿ ಸೇರಿಸಿದ್ದೀವಿ ಇದಕ್ಕೆ. ಈ ಗ್ರೇವಿಗೆ ನಾವು 3/4 kg ಚಿಕನ್ನಿಗೆ ನೋಡಿ. ಈ ರೀತಿ ಗರಂ ಮಸಾಲ ಹಾಕಿದ ಮ್ಯಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕೊನೆಯದಾಗಿ ಚಿಕನ್ ಮಸಾಲ ಕೂಡ 2 ಸ್ಪೂನ್ ಸೇರಿಸ್ತಾ ಇದ್ದೀವಿ. ಅದು ಕೂಡ ಹಾಕಿದ ಮೇಲೆ ಚಿಕನ್ ಮಸಾಲಾನ ನೀಟಾಗಿ ಮತ್ತೊಂದು ಟೈಮ್ ಮಿಕ್ಸ್ ಮಾಡ್ಕೋಬೇಕು ನಾವು. ಎಲ್ಲ ಪೌಡ್ರುಗಳು ಒಂದೇ ಟೈಮ್ಗೆ ಹಾಕೋಕ್ಕಿಂತ ಈ ರೀತಿ ಸಪ್ರೇಟಾಗಿ ಹಾಕಿಬಿಟ್ಟು ಸ್ವಲ್ಪ ಹೊತ್ತು 1-2 ನಿಮಿಷ ಕುದಿಸಿ ಹಾಕಿಬಿಟ್ಟು ಒಂದು ಸರ್ತಿ ಚಿಕನ್ ಗ್ರೇವಿ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು. ನಾವು ಊಟ ಮಾಡಿ ಟೇಸ್ಟ್ ಮಾಡಿದ ಮೇಲೇ ವಿಡಿಯೋ ಅಪ್ಲೋಡ್ ಮಾಡೋದು ನೋಡಿ. ಇವಾಗ ಚಿಕನ್ ಬೇಯೋಕ್ಕೋಸ್ಕರ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಬಿಟ್ಟು ಕುದೀತಾ ಇದೆ. ಇವಾಗ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀವಿ. ಚಿಕನ್ ಸ್ವಲ್ಪ ಬೇಯಬೇಕಲ್ಲ, ಅದಕ್ಕೋಸ್ಕರ ನಾವು 1 ಗ್ಲಾಸಷ್ಟು ನೀರು ಸೇರಿಸ್ಕೊಂಡಿದ್ದೀವಿ. ಇವಾಗ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ನೋಡ್ಬೋದು ನೀವು. ನಮ್ಮ ಗ್ರೇವಿ ಕೂಡ ರೆಡಿಯಾಗಿದೆ. ಯಾವುದೇ ರೀತಿ ಕೊಬ್ಬರಿ ಮತ್ತು ಮಸಾಲ ಯಾನೂ ಹಾಕಿಲ್ಲ ನಾವು. ತುಂಬ ಸಿಂಪಲಾಗಿ ಚಿಕನ್ ಗ್ರೇವಿನ ಅರ್ಜೆಂಟಿಗೆ ಬೇಗನೆ ಮಾಡ್ಕೊಳ್ಳೋವಂಥ ರೆಸಿಪಿ ಅಂತಲೇ ಹೇಳ್ಬೋದು ಇದು. ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.